ವೇದಿಕೆಯ ಮೇಲಿರುವಂತಹ ಗಣ್ಯರಾದಂತಹ ಡಾಕ್ಟರ್ ಸುಶಾಂತ್ ರೈ ಅವರೇ, ನಮ್ಮ ಡೀನ್ರವರಂತಹ ಡಾಕ್ಟರ್ ಪ್ರಕಾಶ್ ನಾಡೂರ್ ಸರ್ ಅವರೇ, ಡಾಕ್ಟರ್ ಮಲ್ಲಿಕಾರ್ಜುನ್ MS ರವರೇ, ಡಾಕ್ಟರ್ ಸುರೇಶ್ ಪಟೇಲ್ ರೇವಣ್ಣ ಮತ್ತು ನನ್ನ ಸಹೋದ್ಯೋಗಿಯಾದಂತಹ ಡಾಕ್ಟರ್ ಉಮೇಶ್ ಮತ್ತು ವೀರಣ್ಣಗೌಡ್ರೆ, ಹಾಗೂ ವೇದಿಕೆಯ ಎದುರಿಗೆ ಇರುವಂತಹ ನಮ್ಮ ಹಿರಿಯ ಶಿಕ್ಷಕರಾದಂತಹ ನಿವೃತ್ತ ಶಿಕ್ಷಕರಾದಂತಹ ಗಣೇಶ್ ಉಡುಪ ಸರ್ ಮತ್ತು ಮುರುಗಪ್ಪ ಸರ್ ಅವರೇ, ಮತ್ತು ನಮ್ಮ ಎಲ್ಲ ಸಹೋದ್ಯೋಗಿಗಳೇ, 2018ರಂದು ನೀವೊಬ್ಬ ಅನೇಕ ಪಾಲಕರು ಧೈರ್ಯ ಮಾಡಿ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಶಿಕ್ಷಕರ ಕೈಗೆ ನಿಮ್ಮ ಮಗುವನ್ನು ಕೊಟ್ಟಿದ್ರಿ. ಇವತ್ತು ಅದರಿಂದ ಒಂದು ಪ್ರಾಡಕ್ಟ್ ಅಥವಾ ಉತ್ಪನ್ನ ಹೊರಬಂದಿದೆ. ಅದರ ಸಾರ್ಥಕತೆಯ ನಗೆ ಎಲ್ಲರ ಮುಖದ ಮೇಲೆ ಸಹಿತ ಕಾಣ್ತಾ ಇದೆ. ಹೊಸ ಪದವೀಧರರಿಗೆ ಮತ್ತೊಮ್ಮೆ ಎಲ್ಲರಿಂದ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಎಲ್ಲ ನೂತನ ಪಶುವೈದ್ಯರಿಗೆ ಪಶುವೈದ್ಯರ ಸಮುದ್ರಕ್ಕೆ ಒಂದು ಹನಿಯಾಗಿ ಬನ್ನಿ. ನಿಮಗೆ 2018ರಿಂದ ಹಿಡಿದು 2024ರವರೆಗೆ ಸುದೀರ್ಘ ಪಯಣವನ್ನು ಮುಗಿಸಿ ಇವತ್ತು ಜೀವನದ ಪಯಣದತ್ತ ನಡೆದಿದ್ದೀರಿ. ಎಲ್ಲರಿಗೂ ಸಹಿತ ಮತ್ತೊಮ್ಮೆ ಶುಭವನ್ನು ಹಾರೈಸುತ್ತಾ, ಈ ಸಂದರ್ಭದಲ್ಲಿ ಒಂದು ಕಗ್ಗ ನೆನಪಾಗತ್ತೆ. ಮಂಕುತಿಮ್ಮನ ಕಗ್ಗ ಯಾರಿಗೂ ಗೊತ್ತಿಲ್ಲ, ಅನೇಕ ಸಂದರ್ಭದಲ್ಲಿ ಹೇಳಿದರೆ ಸಹಿತ ಪುನಃ ಪುನಃ ಕೇಳುವಂತಹ ಸಾಲುಗಳಿವು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು, ಮನ್ನಣೆಯ ದಾಹ ಈ ಎಲ್ಲಕ್ಕಂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತ DV ಗುಂಡಪ್ಪನವ್ರು ಹೇಳ್ತಾರೆ. ಏನು ಇದರ ಅರ್ಥ? ಸರಳ ಅರ್ಥ ಅಂತಂದರೆ, ಮನುಷ್ಯನಿಗೆ ಮೊದಲು ಅನ್ನ ಬೇಕಾಗತ್ತೆ. ಅಂದರೆ ಹೊಟ್ಟೆ ಹಸುವಾದಾಗ ಅನ್ನ ಬೇಕು. ಅನ್ನ ಸಿಕ್ತಪ್ಪ, ಸ್ವಲ್ಪ ಸ್ವಲ್ಪ ಅನ್ನೆಲ್ಲ ಸಿಕ್ತು ಅಂತಂದರೆ ಸ್ವಲ್ಪ ಚಿನ್ನವನ್ನು ಒಟ್ಟು ಮಾಡೋಣ ಅಂತ ಹೇಳ್ತಾನೆ. ಚಿನ್ನ ಆದಮೇಲೆ ಮನೆ ಕಟ್ಟನ್ನು, ಕಾರ್ ತೆಗೆದುಕೊಳ್ಳೋಣ ಅಂತ. ಅದಾದಮೇಲೆ ಗಂಡು ಮತ್ತು ಹೆಣ್ಣಿನ ಆಕರ್ಷಣೆ ಸಹಜವಾಗಿ ವಯೋಸಹಜವಾಗಿ ಆಗತ್ತೆ. ಇದೆಲ್ಲ ಆದಮೇಲೆ ಮದುವೆ, ಮನೆ, ಮಕ್ಕಳು ಇವೆಲ್ಲ ಆದಮೇಲೆ ಜಾಬ್ ಸಿಗತ್ತೆ, ಎಲ್ಲದಾಗತ್ತಲ್ಲ. ಕೊನೆಗೆ ಏನು ಉಳಿತು? ಏನಿಲ್ಲಲ್ಲ ಜೀವನದಲ್ಲಿ. ಆಗ ಜನ ನನ್ನನ್ನು ರಿಕಗ್ನೈಸ್ ಮಾಡಲಿ, ನನ್ನನ್ನು ಗುರುತು ಹಿಡೀಲಿ ಹೇಳುವ ಒಂದು ಆತುರ ನಮಗೆ ಬರುತ್ತೆ. ಈ ನಾವೆಲ್ಲ ಮೇಲ್ಗಡೆ ಕೂತವರೆಲ್ಲ ಅದೇ ಕ್ಯಾಟಗರಿಯವರು. ನೀವು ಇನ್ನೂ ಈ ಕ್ಯಾಟಗರಿಗೆ ಸೇರ್ಲಿಕ್ಕೆ ಹೊರಟಿದ್ದೀರಿ. ನಿಮಗೆ ಒಂದೆರಡು ಕಿವಿ ಮಾತುಗಳನ್ನು ಹೇಳಬೇಕಂತಂದರೆ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣಲ್ಲವು, ಮನ್ನಣೆಯ ದಾಹ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತ DV ಗುಂಡಪ್ಪ ಹೇಳಿದ್ದಾರೆ. ಇದಕ್ಕೆ ಕೊನೆಗೆ ಏನು ಹೇಳ್ತೀವಿ ಅಂತಂದರೆ, ಇಗೋ ಅಥವಾ ನಾನೇ ಸರ್ವಶ್ರೇಷ್ಠ, ಜನ ನನ್ನನ್ನು ಗುರುತು ಹಿಡೀಲಿ ಹೇಳುವ ಒಂದು ಹಪಾಹಪಿಯಲ್ಲಿ ನಾವು ಅನೇಕ ಜನರನ್ನು ತುಳಿದು ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದನ್ನು ಮಾಡಬಾರ್ದು. ಆದಷ್ಟು ನಾವು ಏನು ಮಾಡಬೇಕು ಅಂತಂದರೆ, 100ಕ್ಕೆ 100ರಷ್ಟು ಸತ್ಯದಿಂದ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಇದು ಬಹಳ ಕಷ್ಟ. ಸತ್ಯ ಹರಿಶ್ಚಂದ್ರನಿಗೆ ಏನೇನು ಕಷ್ಟ ಬಂದಿದೆ ಎಲ್ಲರಿಗೂ ಗೊತ್ತಿದೆಯಲ್ಲ. ಆತ ದೊಡ್ಡ ರಾಜ ಆದಂತಹ ಸತ್ಯ ಹರಿಶ್ಚಂದ್ರ ವಿಶ್ವಾಮಿತ್ರನಿಗೆ ಕೊಟ್ಟಂತಹ ಒಂದು ಮಾತನ್ನು ಉಳಿಸಿಕೊಳ್ಳೋದಕ್ಕಾಗಿ ಸಕಲ ರಾಜ್ಯವನ್ನು ಪರಿತ್ಯಾಗ ಮಾಡಿಬಿಟ್ಟು ಕಾಡಿಗೆ ಹೊರಡ್ತಾನೆ, ಹೆಂಡತಿಯನ್ನು ಕಳ್ಕೊಳ್ತಾನೆ, ಮಗನ ಜೀವವನ್ನೇ ಕಳೆದುಕೊಳ್ತಾನೆ. ಆದರೆ ಸುಳ್ಳನ್ನು ಹೇಳುವುದಿಲ್ಲ. ಇದರಿಂದ ಏನಾಗುತ್ತೆ ಅಂತಂದರೆ, ಏನು ಸಿಕ್ತಪ್ಪ ಇಷ್ಟೆಲ್ಲ ಮಾಡ್ಕೊಂಡು ಎಲ್ಲ ಕಳ್ಕೊಂಡ್ಬಿಟ್ಟಿಲ್ಲ ಅಂತಂದರೆ, ಹರಿಶ್ಚಂದ್ರನ ಒಂದು ವ್ಯಕ್ತಿತ್ವ ರೂಪ ಆಯಿತು. ಇಡೀ ಜಗತ್ತಿನಲ್ಲಿ ಸತ್ಯ ಹರಿಶ್ಚಂದ್ರನ ಬಿಟ್ಟರೆ ಯಾರೂ ಇಲ್ಲ. ಈಗ ಸಹಿತ ನಾವು ಹೇಳ್ತೀವಿ, ಯಾರು ಸ್ವಲ್ಪ ಸತ್ಯ ಮಾತಾಡ್ತಾ ಇದ್ರೆ, ಏನು ಹರಿಶ್ಚಂದ್ರ ತುಂಡ ನೀನು ಅಂತೇಳಿ. ಆ ರೀತಿ ಆತ ಅಷ್ಟು ಹೆಸರಾದ. ಅದು ಯಾಕೆ ಅಂತಂದರೆ ಆತನ ಸತ್ಯದಿಂದ. ಇದು ನಮ್ಮ ವ್ಯಕ್ತಿತ್ವವನ್ನು ತುಂಬ ಜಾಸ್ತಿ ಚೆನ್ನಾಗಿ ಮಾಡುತ್ತೆ. ಇನ್ನು ಮತ್ತೊಂದು ಅಂತಂದರೆ, ನಾಳೆಯಿಂದ ಎಲ್ಲರೂ ಸಹಿತ ಪಶುವೈದ್ಯರಾಗ್ತೀರಿ. ಯಾರೇ ಟೀಚರ್ಗಳ ಕಾಟ ಇರೋಲ್ಲ, ಅಥವಾ ಇಂಟರ್ನ್ಶಿಪ್ ಕೋಆರ್ಡಿನೇಟರ್ ಅಂತ ಪಟೇಲ್ ಸುರೇಶ್ ಅವರ ಫೋನ್ಗಳಿರಲ್ಲ, ಅಥವಾ ಡೀನ್ ಸರ್ ಅವರ ಉಪದೇಶಗಳಿರಲ್ಲ, ಏನಿರಲ್ಲ. ನಿಮಗೆ ಸ್ವತಂತ್ರರು. ಏನು ಮಾಡೋಣಪ್ಪ ಮನೇಲಿ ಕೂತ್ಕೊಂಡು ಅಂತಂದರೆ, KPSC ಓದ್ತೀನಿ ಅಂತ ಅನೇಕ ಜನ ಹೇಳ್ತಾರೆ. ಇನ್ನು ಕೆಲವರು ನಾವೆಲ್ಲ ಮಾತಾಡ್ಸಂಗೆ MUSC ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಒಳ್ಳೆಯದು. ಆದರೆ ಆ ಸಮಯದಲ್ಲಿ ನನ್ನ ಒಂದು ಸಜೆಷನ್ ಅಂತಂದರೆ, ಯಾಕಂದರೆ ನಾನು ಕ್ಷೇತ್ರ ಮಟ್ಟದಲ್ಲಿ 15 ವರ್ಷ ಕೆಲಸ ಮಾಡಿದ್ದೀನಿ. ಎಲ್ಲರ ಮನೆಯಲ್ಲಿ ಒಂದು ಬೈಕ್ ಇರುತ್ತೆ, ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ. ದಯವಿಟ್ಟು ಆ ಸಮೀಪದ ರೈತರ ಜಾನುವಾರುಗಳಿಗಿರುವಂತಹ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿರ್ಬೋದು, ಅವುಗಳ ಚಿಕಿತ್ಸೆಯಲ್ಲಿ ತೊಡಗಿಕೊಳ್ಳಿ. ಅದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ನಾಲೆಜ್, ಲ್ಯಾಬ್ ಟು ಲ್ಯಾಂಡ್ ಏನಿದೆ ಅದು ಒಂದು ಬೆಳವಣಿಗೆ ಆಗುತ್ತೆ. ಅಲ್ಲದೆ ನಿಮ್ಮ ಹಳ್ಳಿಯಲ್ಲಿರುವವರು, ಪಟ್ಟಣದಲ್ಲಿರುವವರು, ಎಲ್ಲೆಲ್ಲಿ ಇರ್ತೀರೋ ನಿಮ್ಮ ಜ್ಞಾನ ಎಷ್ಟರ ಮಟ್ಟಿಗೆ ಜನಕ್ಕೆ ಸೇರುತ್ತೆ ಹೇಳೋದು ನಿಮ್ಮ ಒಂದು ಅವಿರತ ದುಡಿಮೆಯಿಂದ ಬರುತ್ತೆ. ಇನ್ನು ಎರಡನೇದಾಗಿ, ಅನೇಕ ಜನ ನಾನು ಮಾಸ್ಟರ್ ಡಿಗ್ರಿ ಸೇರ್ತೀನಿ ಅಂತ ಇಲ್ಲಿ ನಮ್ಮ ಡೀನ್ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ರಾಜಕಾರಣಿಗಳ ಆಶ್ವಾಸನೆ ಆಗಬಾರ್ದು. ಖಂಡಿತ ನೀವು ಮಾಸ್ಟರ್ ಡಿಗ್ರಿ ಸೇರಿ.
ನಮ್ಮ ಒಂದು ಅನುಭವದ ಪ್ರಕಾರ ಹೇಳಬೇಕಂತಂದರೆ ಇಲ್ಲಿ ಅನೇಕ ಜನ ಪಾಲಕರು ಸಹಿತ ಇದ್ದೀರಿ. ಅವರಲ್ಲಿ ಮಾಸ್ಟರ್ ಡಿಗ್ರಿ ಮಾಡೋದಾದರೆ ನನ್ನೊಂದು ಸಜೆಷನ್ ಏನಿದೆ, ಮಾಸ್ಟರ್ ಡಿಗ್ರಿ ಮಾಡೋದಾದರೆ PhD ಮಾಡಿ. ಇಲ್ಲ ಹೋದ್ರೆ ಏನಾಗುತ್ತೆ ಅಂತಂದರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಇಲ್ಲ BSc ಬಿಟ್ಬಿಡಿ, ಅವ್ರಿಗೆ ಏನು ಜಾಬ್ ಸಿಗುತ್ತೋ ಅವರು ಹಣೆ ಬರೆಯಲ್ಲಿ ಬರೆದದ್ದು ಆಗುತ್ತೆ. ಇಲ್ಲೇ ಹೋದರೆ ಮಾಸ್ಟರ್ ಡಿಗ್ರಿ ಮಾಡಿದ ಮೇಲೆ ಒಂದು 5 ವರ್ಷ 3 ವರ್ಷ 2 ವರ್ಷ MSc, ಅದಾದಮೇಲೆ 3 ವರ್ಷ PhD, ಒಟ್ಟು 5 ವರ್ಷ ಜೀವನದಲ್ಲಿ. ಯಾಕೆಂದರೆ ಒಬ್ಬ ಮನುಷ್ಯನ ಜೀವನ ಇವತ್ತು ಎಷ್ಟು ಉದ್ದ ಇದೆ ಅಂತಂದರೆ, ಈಗ ಸರಾಸರಿ ಮನುಷ್ಯನ ಆಯಸ್ಸು 80 ವರ್ಷ. 80 ವರ್ಷದಲ್ಲಿ 3 + 2 5 ವರ್ಷ ಏನು ದೊಡ್ಡದಾಗಲ್ಲ. ಆದ್ದರಿಂದ ಮಾಡೋದಾದರೆ ಅತ್ಯುತ್ತಮ ಹೆಚ್ಚಿನ ಶಿಕ್ಷಣವನ್ನು ಮಾಡಬೇಕು. ಅದು ಬಹಳ ಅವಶ್ಯಕತೆ ಇದೆ. ಯಾಕಂದರೆ ಏನಪ್ಪ ಇದೇ ನೋಟ್ಸ್ ಓದಬೇಕು ಮತ್ತಿದೇನೇ ಮಾಡಬೇಕು ಅಂತ ಹೇಳಿ ಬೇಸರ ಮಾಡಿ ಕೇಳ್ದೇನೆ, ನಿಮಗೆ ಇಷ್ಟವಾದಂತಹ ಯಾವ ಸಬ್ಜೆಕ್ಟ್ ಇದೆಯೋ ಅಥವಾ ಅದು ಸಿಗದೇ ಹೋದರೆ ಯಾವ ಸಬ್ಜೆಕ್ಟ್ ಇದೆಯೋ ಅದನ್ನು ಇಷ್ಟಪಟ್ಟು, ಹಾಗೆ ನಾವೆಲ್ಲ ಈಗ ಮದುವೆ ಆದಮೇಲೆ ತುಂಬ ಇಷ್ಟಪಟ್ಟು ಅವ್ರ ಜೊತೆಗೆ ಸಂಸಾರ ಮಾಡ್ತೀವೋ ಹಾಗೆ ಅದು ನನ್ನದು ಅಂತ ತಿಳ್ಕೊಂಬಿಟ್ಟು ನೀವು ಅದನ್ನು ಶಿಕ್ಷಣವನ್ನು ಮುಗಿಸಿ, ಆಗ ನಿಮ್ಮ ಜೀವನದಲ್ಲಿ ಅತ್ಯುತ್ತಮ ಅವಕಾಶಗಳು ಸಿಗ್ತವೆ. ಕೇವಲ ಈಗ ಅನೇಕ ಜನ ನೋಡಿದ್ದೀವಿ ನಾವು KPSC ಅಂತೇಳಿ ಜಪ ಮಾಡ್ತಾ ಇದ್ದಾರೆ. ಈಗ ನಮಗೆ ಯಾರು ಆದರ್ಶರಾಗಬೇಕು ಅಂತಂದರೆ, ಸುಮಾರು 80 ಕುಟುಂಬಗಳಿಗೆ ಇವತ್ತು 80 ಕುಟುಂಬಗಳು, ಒಂದು ಕುಟುಂಬದಲ್ಲಿ ಸರಾಸರಿ 4 ಜನ ಇರ್ತಾರೆ. 8 × 4 320 ಜನರ ಹೊಟ್ಟೆಯನ್ನು ಹೊರಿತಾ ಇರುವಂತಹ ಡಾಕ್ಟರ್ ಸುಶಾಂತ್ ರೈ ಅವರು ನಮಗೆ ಮಾದರಿ ಆಗಬೇಕು ಇವತ್ತು. ಯಾಕಂದರೆ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡಿದ್ದಾರೆ. ಅವ್ರಿಗೆ ಜಾಬ್ ಸಿಗ್ತಿತ್ತು, ಖಂಡಿತವಾಗಿ ಜಾಬ್ ಸಿಗ್ತಿತ್ತು ಅವರಿಗೆ, ಅವರು ನಮ್ಮ ಕಂಟೆಂಪ್ರರಿ. ಆದರೆ ಅವ್ರೇನು ಮಾಡಿದರು, ಒಂದು ಪೋಲ್ಟ್ರಿ ಉದ್ಯಮದಲ್ಲಿ ಸದೃಢವಾಗಿ ನಿಂತುಬಿಟ್ಟು ಅನೇಕ ಜನಕ್ಕೆ ಈ ಕೈ ಹೇಗಿರ್ಬೇಕಂತಂದರೆ ಹೀಗಿರ್ಬೇಕಂತೆ, ಹೀಗಿರಬಾರ್ದು, ಅವಳಿಗೆ ಭಿಕ್ಷೆ ಕೇಳುವ ಕೈ ಇರಬಾರ್ದು, ಆದರೆ ಆ ಕೊಡುವ ಕೈ ಆಗಬೇಕು. ಎಲ್ಲರೂ ಸಹಿತ ಒಂದು ಎಂಟ್ರಿಪ್ರಿನರ್ಸ್ ಆದರೆ ಬಹಳ ಒಳ್ಳೆಯದು. ಹಾಗೆಯೇ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಸಹಿತ ಅವರಿಗೂ ಸಿಗ್ತಿತ್ತು, ಬಹಳ ಹಳಬರು ಒಳ್ಳೆಯ ಮೆರಿಟ್ ಇರೋರು, ಅವರು ಸಹಿತ ಇರ್ತದೆ. ಅವರು ಸಹಿತ ಸ್ವತಃ ಶ್ರೀಶೈಲ ಪೋಲ್ಟ್ರಿ ಫಾರ್ಮನ್ನು ತೆಗೆದಿದ್ದಾರೆ. ಅನೇಕ ಜನಕ್ಕೆ ಅವರು ಸಹಿತ ಜಾಬನ್ನು ಕೊಟ್ಟಿದ್ದಾರೆ. ಈ ರೀತಿ ಬೇರೆ ಬೇರೆ ಮನೆಯನ್ನು ಬೆಳಗುವ ಒಂದು ಕಾರ್ಯ ನಮ್ಮಿಂದ ಆಗಲಿ. ಇದಾದ ಮೇಲೆ ನಾವು ಪಶುವೈದ್ಯರಾಗ್ತೀವಿ, ಅನೇಕ ಜನಕ್ಕೆ KPSc ಸಿಗ್ಬೋದು. ಹೇಗಿರಬೇಕು ಅಂತಂದರೆ ನಮ್ಮ 100% ಕೆಲಸ ಮಾಡಬೇಕು. ಎಷ್ಟು? 100%. 100 ಮುಗೀತಲ್ಲಪ್ಪ ಅಂತಂದರೆ ಏನು ಮಾಡಬೇಕು? ಅಷ್ಟಕ್ಕೆ ನಿಲ್ಲಿಸ್ಬಿಡೋದಾ? ಖಂಡಿತ ಇಲ್ಲ. 100 ಆದಮೇಲೆ 125%, 150, 200 ಅಂದರೆ ನಮಗೆ ಪ್ರತಿಯೊಬ್ಬರಿಗೂ ಒಂದು ಬಲೂನಿನ ಥರ ಒಂದಷ್ಟು ಕೆಪಾಸಿಟಿ ಇದೆ. ಆ ಕೆಪಾಸಿಟಿಯ ಪೂರ್ಣ ಪ್ರಮಾಣವನ್ನು ನಾವು ನಮ್ಮ ಸಮಾಜಕ್ಕೆ ಎಷ್ಟಾಗುತ್ತೋ ಅಷ್ಟು ಹಣ ಖಂಡಿತ ಬಂದೇ ಬರುತ್ತೆ. ಯಾವನಿಗೆ ಸರಿಯಾದ ಒಂದು ತಾಳ್ಮೆ ಇದೆ, ಗುರಿ ಇದೆ ಮತ್ತು ಯಾವಾಗಲೂ ದುಡಿಯುವ ಒಂದು ಛಲ ಇದೆ, ಅವರು ಖಂಡಿತ ಡಾಕ್ಟರ್ ಸುಶಾಂತ್ ರೈ ಆಗಬಲ್ಲರು, ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ಆಗಬಲ್ಲರು, ಡಾಕ್ಟರ್ ಪ್ರಕಾಶ್ ನಡೂರ್ ಆಗಬಲ್ಲರು, ಸುರೇಶ್ ಪಟೇಲ್, ಯಾರು ಬೇಕಾದ್ರೆ ಆಗ್ಬೋದು. ಕಾರಣ ಇದೆಲ್ಲದ ಸಹಿತ ನೀವು ಆಗ್ತಾ. ಮತ್ತು ಎಲ್ಲ ಮನುಷ್ಯರಿಗೆ ಒಂದು ಆಸೆ ಇರುತ್ತೆ, ಏನಂತಂದರೆ ಪ್ರತಿ ದಿವಸ ನಾನು ಖುಷಿಯಾಗಿರ್ಬೇಕು. ಯಾರಿಗಿಲ್ಲ ಅಂಥೇಳಿ, ಯಾರು ಇಲ್ಲ ಅಂತಂದರೆ ದಯವಿಟ್ಟು ಕೈ ಎತ್ತರಿಬೇಕಾದ್ರೆ. ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಪ್ರತಿದಿನ ಖುಷಿಯಾಗಿರಬೇಕು. ನಾವು ಏನೇ ಹಣ ಮಾಡ್ತೀವಿ ಅಥವಾ ವಿದ್ಯೆ ಗಳಿಸ್ತೀವಿ, ಒಂದು ಪದವಿಯನ್ನು ಗಳಿಸ್ತೀವಿ ಅಥವಾ ಒಂದು ದೊಡ್ಡ ಹುದ್ದೆಯಲ್ಲಿರ್ತೀವಿ, ಆದರೆ ದಿನದ ಕೊನೆಯಲ್ಲಿ ಏನು ಉಳ್ಕೊಳ್ಳುತ್ತೆ ಅಂತಂದರೆ, ಈ ದಿವಸ ನಾನು ಎಷ್ಟು ಖುಷಿಯಾಗಿದ್ನಪ್ಪ ಅಂತ ಉಳಿತದೆ. ಖುಷಿಯಾಗಿರೋದಕ್ಕೆ ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಇದ್ದರೆ ಸಾಕಷ್ಟೇ. ಮತ್ತೊಂದೇ ಕವನ ಇದೆ, DVG ಅವರ ಒಂದು ಸರಳ ಒಂದು ಕವನ ಬರುತ್ತೆ. ಇಳೆಯಿಂದ ಮೊಳಕೆ ಒಗೆಯೊಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿದನೇ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸೊದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಮೊಳಕೆ ಕಾಳನ್ನು ನಾವು ಹಾಕಿದಾಗ ಅದು ದೊಡ್ಡ ವೃಕ್ಷವಾಗಿ ಬೆಳೀತದೆ. ಏನಾದ್ರು ಗಲಾಟೆ ಮಾಡುತ್ತಾ? ಏನೂ ಇಲ್ಲ. ಹಾಗೆಯೇ ಸೂರ್ಯ ಚಂದ್ರರು ದಿವಸ ಈ ಭೂಮಿಯನ್ನು ಸದಾ ಅದಕ್ಕೆ ಬೆಳಕನ್ನು ಕೊಡ್ತಾ ಬೆಳಕನ್ನು ನೀಡ್ತಾ ಇರ್ತಾರೆ. ಅವ್ರದ್ದು ಒಂದೊಂದು ಶಬ್ದ ಇಲ್ಲ. ಏನಾದ್ರು ಸೂರ್ಯ ಹುಟ್ಟಬೇಕಾದ್ರೆ ಶಬ್ದ ಆಗುತ್ತಾ? ಏನೂ ಇಲ್ಲ. ಅದಕ್ಕಾಗಿ ಆದಷ್ಟು ಮಾತನ್ನು ಕಡಿಮೆ ಮಾಡಿ ಮೌನಕ್ಕೆ ಶರಣಾಗಿ ಜಾಸ್ತಿ ಕೊಡಬೇಕು. ನಾವು ಜಾಸ್ತಿ ಕೇಳಿಸ್ಕೊಳ್ಬೇಕು, ಕಡಿಮೆ ಹೇಳಬೇಕು. ಈ ಸಂದರ್ಭ ಬಂದಾಗ ಖಂಡಿತವಾಗಿ ಮಾತನಾಡಬೇಕು ಅಂತ ಹೇಳ್ತಾ, ಒಳ್ಳೆಯ ವ್ಯಕ್ತಿಗಳಾಗಿ ದಿನವೂ ಖುಷಿಯಾಗಿರಿ. ಇದೇ ಜೀವನದ ಒಂದು ಗುರಿ. ನಿಮ್ಮ ಏನೇನು ಗುರಿ ಅಥವಾ ಸಾಧನೆಗಳ ಪರ್ವವನ್ನು ನೀವು ಇಟ್ಕೊಂಡಿದ್ದೀರಿ, ನಿಮಗೆಲ್ಲ ಶುಭವಾಗಲಿ ಅಂತ ಹೇಳ್ತಾ, ಎಲ್ಲ ಪಾಲಕರಲ್ಲಿ ಬಹುಶಃ ನಾವಿವತ್ತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಶಿಕ್ಷಕರಿಗೆ ಎಲ್ಲರಿಗೂ ಒಂದು ಚಪ್ಪಾಳೆ ಬರಬೇಕಾಗತ್ತೆ. ಪಾಲಕರಿಂದ ಮತ್ತು ಶಿಕ್ಷಕರಿಂದ ಒಂದು ಮಾಣಿಕ್ಯವನ್ನು ತಂದು ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ಸಹಿತ ಶುಭವನ್ನು ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಾಗೆ ನಿಮ್ಮ ಪ್ರಯಾಣದಲ್ಲಿ 2024ರಲ್ಲಿ ನನಗೂ ಸಹಿತ ಒಂದು ರೋಲನ್ನು ಕೊಟ್ಟಿರೋದಕ್ಕೆ ಡೀನ್ರವರಿಗೆ ಹಾಗೂ ವಿಶ್ವವಿದ್ಯಾಲಯಕ್ಕೆ ಕೃತಜ್ಞತೆಯನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.